to my class. Now we shall see Unit 1, Class 3 from the subject International Business. So, in class we are going to see the difference between domestic business and international business. ದೇಶೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವೆ ಏನು ವ್ಯತ್ಯಾಸಗಳಿದೆ, ಡಿಫರೆನ್ಸ್ ಇದೆ, ಅದನ್ನ ವಿಲ್ ಬಿ ಸೀಯಿಂಗ್. ಅಂಡ್ ದೆನ್ the different types of international business, ಯಾವ ತರ ಬಿಸ್ನೆಸ್ ಅನ್ನ ಮಾಡಬಹುದು, ಅದರ ಕ್ಯಾಟಗರೈಸ್, different types we'll see in this class. So let us begin. Domestic business ಮತ್ತೆ international business. So domestic business ಅಂತಂದ್ರೆ business transaction within the geographical boundaries of a country is a domestic or national business. ಯಾವುದೇ ಒಂದು ದೇಶದ ಒಂದು ಕಂಟ್ರಿ ಒಳಗಡೆ within the boundary, that is within the borders of a country, ದೇಶದ ಒಳಗಡೆ ನಡೆಯುವಂತ ಯಾವುದೇ ಒಂದು ಬಿಸ್ನೆಸ್ ಇರಲಿ ಅದನ್ನ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಹೇಳ್ತೀವಿ. Business transaction beyond the boundaries of a country is international or external business. ಯಾವುದೇ ಒಂದು ಬಿಸ್ನೆಸ್ ವ್ಯಾಪಾರ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಯ ನಡುವೆ ಬೌಂಡ್ರಿಯನ್ನ ದಾಟಿ, ಬಾರ್ಡರ್ಸ್ ಅನ್ನ ದಾಟಿ ಇನ್ನೊಂದು ಕಂಟ್ರಿಯ ಬಾರ್ಡರ್ಸ್ ಅನ್ನ ಒಳಗೆ ರೀಚ್ ಆಗುವಂತ ಒಂದು ಟ್ರಾನ್ಸಾಕ್ಷನ್ ಅನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ವಿದಿನ್ ದ ಕಂಟ್ರಿಯ ಒಳಗಡೆ ನಡೆಯುವಂತ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಹೇಳ್ತೀವಿ. ವಿದಿನ್ 2 ಕಂಟ್ರೀಸ್, ಒಂದು ಕಂಟ್ರಿಯ ಗಡಿಯನ್ನ ದಾಟಿ ಇನ್ನೊಂದು ಕಂಟ್ರಿಯ ಗಡಿಯ ಒಳಗಡೆ ಏನು ಹೋಗಿ ಮಾಡುವಂತ ಒಂದು ಟ್ರಾನ್ಸಾಕ್ಷನ್ ಅನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಡಿಫರೆನ್ಸ್, ದ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲೇಬರ್ ಅಂಡ್ ಕ್ಯಾಪಿಟಲ್ ಈಸ್ ಫ್ರೀ ವಿದಿನ್ ಅ ಕಂಟ್ರಿ. ಅಂದ್ರೆ ಒಂದು ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಲೇಬರ್ ಅಂದ್ರೆ ಎಂಪ್ಲಾಯೀಸ್, ವರ್ಕರ್ಸ್, ಮತ್ತೆ ದುಡ್ಡು, ಕ್ಯಾಪಿಟಲ್, ಮನಿ, ಓಕೆ, ಮತ್ತೆ ರಾ ಮಟೀರಿಯಲ್ಸ್ ಇವೆಲ್ಲ ಫ್ರೀಯಾಗಿ ಮೂವ್ ಆಗತ್ತೆ. ಸೊ ಕಂಪ್ನಿಯವರಿಗೆ ರಾ ಮಟೀರಿಯಲ್ಸ್ ಬೇಕಿದ್ರೆ ಆರಾಮಾಗಿ ಅವರು ಯಾವ ಸ್ಟೇಟ್ ಇಂದಾನು ಅವರು ತರಿಸ್ಕೊಂಡು ಬಿಸ್ನೆಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಬಹುದು. ಬಟ್ ಇಲ್ಲಿ ಏನದ, ಮೊಬಿಲಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲೇಬರ್, ಕ್ಯಾಪಿಟಲ್ ಅಕ್ರಾಸ್ ಡಿಫರೆಂಟ್ ಕಂಟ್ರೀಸ್ ಇಸ್ ವೆರಿ ಲಿಟಲ್. ಅಂದ್ರೆ ಒಂದು ಕಂಟ್ರಿಯನ್ನ ಕ್ರಾಸ್ ಮಾಡ್ಕೊಂಡು ಇನ್ನೊಂದು ಕಂಟ್ರಿಗೆ ಹೋಗುವಷ್ಟು ಏನು ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಅಥವಾ ಲೇಬರ್ ಟ್ರಾನ್ಸ್ಪೋರ್ಟೇಶನ್, ಈಗ ಎಂಪ್ಲಾಯೀಸ್ ಅನ್ನ ಇನ್ನೊಂದು ದೇಶಕ್ಕೆ ಹೋಗಿ ಏನು ಟ್ರಾನ್ಸ್ಫರ್ ಮಾಡೋದಾಗ್ಲಿ, ರಾ ಮಟೀರಿಯಲ್ಸ್ ಅನ್ನ ಇನ್ನೊಂದು ದೇಶದಿಂದ ತರಿಸೋದಾಗ್ಲಿ, ಇಟ್ ಈಸ್ ವೆರಿ ಮೂವ್ಮೆಂಟ್ ಈಸ್ ವೆರಿ ಸ್ಲೋ ಆರ್ ವೆರಿ ಲೆಸ್. ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಒಂದು ಬಿಸ್ನೆಸ್ಸಿಗೆ, ಒಂದು ಮ್ಯಾನುಫ್ಯಾಕ್ಚರಿಂಗ್, ಒಂದು ಫ್ಯಾಕ್ಟರಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರರಿಗೆ ಬೇಕಾದಂತ ಪ್ರೊಡಕ್ಷನ್ ಸಾಮಗ್ರಿಗಳು ಲೈಕ್ ರಾ ಮಟೀರಿಯಲ್ಸ್, ಲೇಬರ್, ಮನಿ ಇವೆಲ್ಲ ಫ್ರೀಯಾಗಿ ಅವರಿಗೆ ಮೂವ್ಮೆಂಟ್ ಆಗತ್ತೆ ಇಲ್ಲಿ. ವೇರ್ ಇನ್ ಡೊಮೆಸ್ಟಿಕ್ ಬಿಸ್ನೆಸ್ ಅಂದ್ರೆ ವಿದಿನ್ ಅ ಕಂಟ್ರಿ ಅಲ್ಲ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಬಟ್ ಇಲ್ಲಿ ಎರಡು ರಾಜ್ಯಗಳ ನಡುವೆ ಈ ತರ ಏನು ಮೂವ್ಮೆಂಟ್ ಆಫ್ ಪ್ರೊಡಕ್ಷನ್, ಸೊ ಇಟ್ ಈಸ್ ವೆರಿ ಲೆಸ್. ಅಂದ್ರೆ ನಮ್ಮ ಇಂಡಿಯನ್ ಎಂಪ್ಲಾಯೀಸ್ ಗೋಯಿಂಗ್ ಟು ಅ ಫಾರಿನ್ ಕಂಟ್ರಿ ಅಂಡ್ ವರ್ಕಿಂಗ್, ಈಗ ವಿಪ್ರೋ, ಇನ್ಫೋಸಿಸ್ ಇವರೆಲ್ಲ ತಮ್ಮ ಎಂಪ್ಲಾಯೀಸ್ ಅನ್ನ ಅಮೆರಿಕಾ, UK ದಲ್ಲೆಲ್ಲ ಕಳಿಸಿ ದಿಲ್ ಗಿವ್ ದೆಮ್ ಜಾಬ್. ಸೊ ಆ ತರ ಮೂವ್ಮೆಂಟ್ ಬಹಳ ಕಡಿಮೆ. ನಾಟ್ ಆಲ್ ಕಂಪನೀಸ್ ವಿಲ್ ಏಬಲ್ ಟು move their labor and capital. So that is the difference. ಇಲ್ಲಿ movement is easy, here movement is very difficult and very less. ಇಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ ಆರ್ ಹೋಮೋಜಿನಿಯಸ್ ಇನ್ ನೇಚರ್. ನೋಡ್ರಿ, ಇಲ್ಲಿ ಹೋಮೋಜಿನಿಯಸ್ ಅಂತಂದ್ರೆ ಯಾವುದೇ ಬಿಸ್ನೆಸ್ ಇರ್ಲಿ ಅಲ್ಲಿ ಕಾಮನ್ ಇರತ್ತೆ, ಅಂದ್ರೆ ಕಾಮನ್ ಮಾರ್ಕೆಟ್ ಇರತ್ತೆ, ಸೇಮ್ ಕಲ್ಚರ್, ಸೇಮ್ ಎಕನಾಮಿಕ್ ಸಿಸ್ಟಮ್ ಅಲ್ವಾ. ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಏನದ, ಇಟ್ ಈಸ್ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಇಂಡಿಯನ್ ಮಾರ್ಕೆಟ್ ಮತ್ತೆ ಫಾರಿನ್ ಮಾರ್ಕೆಟ್ ನಡುವೆ ಎಷ್ಟೋ ಡಿಫರೆನ್ಸಸ್ ಇದೆ. ನಾಟ್ ಓನ್ಲಿ ಇನ್ ದ ಎಕನಾಮಿಕ್ ಸಿಸ್ಟಮ್ ಬಟ್ ಆಲ್ಸೋ ಜನರ ಒಂದು ಕಲ್ಚರು, ಲ್ಯಾಂಗ್ವೇಜ್, ಮತ್ತೆ ಅವರ ಪ್ರಿಫರೆನ್ಸಸ್, ಅವರ ಏನ್ ನೀಡ್ಸ್, ಬೇಡಿಕೆಗಳೇನಿದೆ ಅದು ಟೋಟಲಿ ಡಿಫರೆಂಟ್ ಇರತ್ತೆ, ಚೇಂಜ್ ಇರತ್ತೆ. ಸೊ ಇಲ್ಲಿ ಹೋಮೋಜೆನಿಟಿ, ದಟ್ ಈಸ್ ಕಾಮನಾಲಿಟಿ ಇರಲ್ಲ.
ಸೊ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆ, ಬಟ್ ಹಿಯರ್ ಆಲ್ ಕನ್ಸ್ಯೂಮರ್ಸ್ ಆರ್ ಆಲ್ ಪೀಪಲ್ ಆರ್ ಆಫ್ ಸೇಮ್ ಕಲ್ಚರ್ ಆರ್ ಸಿಮಿಲರ್ ಕಲ್ಚರ್, ಫೆಮಿಲಿಯರ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಮಾಡೋದು ಈಸಿ ಅದ. Then, domestic business is subject to the political system and political risk of single country. ಅಂದ್ರೆ ದೇಶೀಯ ವ್ಯಾಪಾರದಲ್ಲಿ ಏನದ ಆ ಬಿಸ್ನೆಸ್ ಅನ್ನ ಎಫೆಕ್ಟ್ ಮಾಡುವಂತ ಅದರಲ್ಲಿ ಪ್ರಭಾವ ಬೀರುವಂತ ಪೊಲಿಟಿಕಲ್ ರಿಸ್ಕ್ ಏನಿದೆ, ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಏನಿದೆ, ಅದು ಬರೀ ಒಂದು ಕಂಟ್ರಿಗೆ ಸೀಮಿತವಾಗಿರತ್ತೆ. ಲೈಕ್ ಇನ್ ಇಂಡಿಯಾ, ನಮ್ಮ ದೇಶದ ಏನ್ ಕಂಪ್ನಿಗಳಿಗೆ ನಮ್ಮ ದೇಶದ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಥವಾ ಪೊಲಿಟಿಕಲ್ ಒಂದು ರಿಸ್ಕ್ ಅದು ಒಂದೇ, ನಮ್ಮ ಇಂಡಿಯಾದ ಒಳಗಡೆ ಇರುವಂತ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಷ್ಟೇ ಎಫೆಕ್ಟ್ ಆಗತ್ತೆ. ಬಟ್ ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಎರಡು ರಾಜ್ಯಗಳ ನಡುವೆ ಆಗುವಂತ ಒಂದು ಟ್ರಾನ್ಸಾಕ್ಷನ್ ಬಿಸ್ನೆಸ್ ಇರೋದ್ರಿಂದ ಎರಡು ರಾಜ್ಯಗಳಲ್ಲಿ ಇರುವಂತ ಪೊಲಿಟಿಕಲ್ ಸಿಸ್ಟಮ್ ಅದರದೇ ಆದಂತ ರಿಸ್ಕ್ಗಳು ಇರುತ್ತೆ. ಸೊ ದಟ್ ಈಸ್ ಇಂಟರ್ನ್ಯಾಷನಲ್ risk on international business. Next, business organizations only from one country participate in the business transaction. ಅಂದ್ರೆ ಇಲ್ಲಿ ಬಿಸ್ನೆಸ್ ಎರಡು ಬಿಸ್ನೆಸ್ಗಳ ಮಧ್ಯೆ ಅಥವಾ ಎರಡು ಕಂಪನಿಗಳ ನಡುವೆ ಬಿಸ್ನೆಸ್ ನಡೆದ್ರೆ ಅದು ವಿದಿನ್ ದ ಕಂಟ್ರಿ, ಎರಡೂ ಕಂಟ್ರಿ, ಬೋತ್ ದ ಕಂಪನೀಸ್ ವಿಲ್ ಬಿ ಆಫ್ ಇಂಡಿಯಾ. ಓಕೆ, ಬಟ್ ಹಿಯರ್ it will be of two different countries. So business organizations of different countries are involved in the international business transaction. ಎರಡು ಬೇರೆ ಬೇರೆ ದೇಶಗಳ ಮೂಲ the companies will have their business transaction. So here both companies of one country, here both companies are of different countries. Next, all stakeholders like suppliers, employees, middlemen and partners are usually citizens of the same country. ಅಲ್ವಾ, ಇಂಡಿಯಾದಲ್ಲಿರುವಂತ ಕಂಪನಿಗಳ ಒಂದು ಸಪ್ಲೈರ್ಸ್, ಅವರ ಪೂರೈಕೆದಾರರು ಇರ್ಬೋದು, ಅವ್ರ ಎಂಪ್ಲಾಯೀಸ್ ಇರ್ಬೋದು, ಮಿಡಲ್ ಮ್ಯಾನ್ ಅಂದ್ರೆ ಹೋಲ್ಸೇಲರ್ಸ್, ರಿಟೇಲರ್ಸ್ ಇರ್ತಾರಲ್ಲ, ಅವರೆಲ್ಲ ಒಂದೇ ಕಂಟ್ರಿ ಅಂದ್ರೆ ಸೇಮ್ ಸಿಟಿಸನ್ಸ್ ಇರ್ತಾರೆ, ಒಂದೇ ದೇಶದ ಪ್ರಜೆಗಳಿರ್ತಾರೆ. ಬಟ್ ಇಲ್ಲಿ the stakeholders like suppliers, buyers, middlemen are from different countries. International business ಅಲ್ಲಿ ಸಪ್ಲೈಯರ್ ಬೇರೆ ದೇಶದ ಇರ್ತಾರೆ, ಬೈಯರ್ಸ್ ಬೇರೆ ದೇಶದವರು ಇರ್ತಾರೆ ಅಲ್ವಾ, ಹೋಲ್ಸೇಲರ್ಸ್, ರಿಟೇಲರ್ಸ್ ಬೇರೆ ಬೇರೆ ದೇಶಗಳು ಇರ್ತವೆ. ಸೊ ದಟ್ ಈಸ್ ಅನದರ್ ಡಿಫರೆನ್ಸ್. ನೆಕ್ಸ್ಟ್, ಸಿಂಗಲ್ ಕರೆನ್ಸಿ ಆಫ್ ಡೊಮೆಸ್ಟಿಕ್ ಕಂಟ್ರೀಸ್ ಯೂಸ್. ನೋಡ್ರಿ, ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ದೇಶೀಯ ವ್ಯಾಪಾರದಲ್ಲಿ ಏನಿದೆ, ಒಂದೇ ಕರೆನ್ಸಿಯನ್ನ ಯೂಸ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಇದ್ರೆ ರುಪೀಸ್, ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡಿದ್ರೆ ಅಮೆರಿಕನ್ ಡಾಲರ್ಸ್. ಬಟ್ ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಏನಿದೆ, ಎರಡು ರಾಜ್ಯಗಳ ನಡುವೆ ನಡೆಯುವಂತ ಒಂದು ಬಿಸ್ನೆಸ್ ಅಲ್ಲಿ ಎರಡು ರಾಜ್ಯಗಳಿದ್ದಾಗ ಎರಡು ಕರೆನ್ಸೀಸು ಇರುತ್ತೆ. ಓಕೆ, ಸೊ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ use of currencies of more than one country is involved. So ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಮತ್ತೆ ಒಂದು ಸಾಫ್ಟ್ವೇರ್ ಕಂಪನಿ, US ಬೇಸ್ಡ್ ಸಾಫ್ಟ್ವೇರ್ ಕಂಪನಿ ಇದ್ರೆ, ಇನ್ಫೋಸಿಸ್ ಅವರು ರುಪಿ ಟರ್ಮ್ ಅಲ್ಲಿ ದುಡ್ಡನ್ನ ಪೇ ಮಾಡ್ತಾರೆ, ಅಲ್ಲಿ US ಅವರು US ಡಾಲರ್ ಟರ್ಮ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಏನದ, ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ಟೂ ಕಂಟ್ರೀಸ್ ಇರೋದ್ರಿಂದ ದ ಯೂಸ್ ಆಫ್ ಟೂ ಕರೆನ್ಸಿ ಈಸ್ ಇನ್ವಾಲ್ವ್ಡ್. ಎರಡು ರಾಜ್ಯಗಳ ಒಂದು ಕರೆನ್ಸಿ ಅಥವಾ ಮನಿ ಟ್ರಾನ್ಸಾಕ್ಷನ್ ಆಗತ್ತೆ. ಓಕೆ, ದೆನ್ ಡೊಮೆಸ್ಟಿಕ್ ಬಿಸ್ನೆಸ್ ಈಸ್ ಸಬ್ಜೆಕ್ಟ್ ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಲಾ ಅಂಡ್ ಪಾಲಿಸೀಸ್, ಟ್ಯಾಕ್ಸೇಷನ್ ಸಿಸ್ಟಮ್ ಆಫ್ ಅ ಸಿಂಗಲ್ ಕಂಟ್ರಿ. ಸೊ ಇಲ್ಲಿ ಡೊಮೆಸ್ಟಿಕ್ ದೇಶೀಯ ವ್ಯಾಪಾರದಲ್ಲಿ ಏನಿದೆ, ರೂಲ್ಸ್, ಕಾನೂನು, ರೆಗ್ಯುಲೇಷನ್ಸ್, ಓಕೆ, ಲಾ, ಟ್ಯಾಕ್ಸ್ ಪಾಲಿಸೀಸ್, ಓಕೆ, ಇವೆಲ್ಲ ಒಂದೇ ಕಂಟ್ರಿದು ಅವ್ರು ಫಾಲೋ ಮಾಡ್ಬೇಕಾಗತ್ತೆ. ಇಲ್ಲಿ ಡೊಮೆಸ್ಟಿಕ್. ಸೊ ಇಂಡಿಯನ್ ಕಂಪನಿ ಇದ್ರೆ ಇಂಡಿಯಾದಲ್ಲಿರುವಂತ ರೂಲ್, ಇಂಡಿಯನ್ ಟ್ಯಾಕ್ಸಸ್ ಲಾಸ್ ಏನಿದೆ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಏನಿದೆ, ದೇ ಆರ್ ಸಬ್ಜೆಕ್ಟ್ ಟು ರೂಲ್, ರೆಗ್ಯುಲೇಷನ್, ಲಾಸ್ ಆಫ್ ಅ ಡಿಫ್ರೆಂಟ್ ಕಂಟ್ರೀಸ್. ಸೊ ನಾವು ನಮ್ಮ ದೇಶದ ಒಂದು ಕಂಪನಿ ಬೇರೆ ದೇಶದ ಒಂದು ಕಂಪನಿಯ ಜೊತೆ ಒಂದು ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ ಅನ್ನ ಮಾಡಿದ್ರೆ ಅಲ್ಲಿ ಎರಡು ರಾಜ್ಯಗಳ ರೂಲ್ಸ್, ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಓಕೆ, ಸೊ ದಟ್ ಈಸ್ ದ ಡಿಫರೆನ್ಸ್.
ನೆಕ್ಸ್ಟ್ ಲೆಸ್ ಡಾಕ್ಯುಮೆಂಟೇಶನ್ ರಿಕ್ವೈರ್ಡ್ ಇನ್ ಡೊಮೆಸ್ಟಿಕ್ ಬಿಸ್ನೆಸ್. ನೋಡ್ರಿ, ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದೇ ದೇಶದ ಒಂದು ಸೀಮಿತ ಇದ್ದಾಗ ಅಲ್ಲಿ ಡಾಕ್ಯುಮೆಂಟೇಶನ್ಸ್, ಪ್ರೂಫ್, ಫಾರ್ಮಾಲಿಟೀಸ್ ಏನಿದೆ ಬಹಳ ಕಡಿಮೆ ಇದೆ ಇನ್ ಡೊಮೆಸ್ಟಿಕ್. ಬಟ್ ಇಲ್ಲಿ ಎರಡು ಬೇರೆ ದೇಶಗಳ ನಡುವೆ ಆಗುವಂತ ಒಂದು ಬಿಸ್ನೆಸ್ ಇರೋದ್ರಿಂದ ಎರಡೆರಡು ರೂಲ್ ರೆಗ್ಯುಲೇಷನ್ಸ್ ಎಲ್ಲಾನು ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಏನ್ರಿ ಲಾಟ್ ಆಫ್ ಡಾಕ್ಯುಮೆಂಟೇಶನ್ ರಿಕ್ವೈರ್ಡ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಪ್ರೂಫ್ಸ್, ID ಪ್ರೂಫ್ ಇರ್ಬೋದು, ಟ್ರಾನ್ಸಾಕ್ಷನ್ ಪ್ರೂಫ್ ಇರ್ಬೋದು, ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಇರ್ಬೋದು, ಈ ತರ ಡಾಕ್ಯುಮೆಂಟೇಶನ್ಸ್ ಬಹಳಷ್ಟು ಬೇಕಾಗತ್ತೆ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ನಾಟ್ ರಿಕ್ವೈರ್ಡ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂದ್ರೆ ಇಲ್ಲ ಹೇಳಿನಲ್ಲ 7ನೇ ಪಾಯಿಂಟ್ ಅಲ್ಲಿ ಒಂದೇ ಕರೆನ್ಸಿ ಇರೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಅವ್ರು ಏನ್ ಮಾಡ್ತಾರೆ, ಫಾರಿನ್ ಎಕ್ಸ್ಚೇಂಜ್ ಅಂತಂದ್ರೆ ಫಾರಿನ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದು. ಲೈಕ್ ಇಂಡಿಯನ್ ರುಪಿಯನ್ನ ಡಾಲರ್ ಆಗಿ ಕನ್ವರ್ಟ್ ಮಾಡೋದು, ಡಾಲರ್ ಅನ್ನ ಇಂಡಿಯನ್ ರುಪಿಯ ಕನ್ವರ್ಟ್ ಮಾಡೋದು, ಅಥವಾ ಯೂರೋಸ್ ಆಗಿ ಕನ್ವರ್ಟ್ ಮಾಡೋದು, ಇದನ್ನ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಅದರ ಒಂದು ಅವಶ್ಯಕತೆ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಬೇಕಾಗಿಲ್ಲ. ಯಾಕಂದ್ರೆ ಎರಡೂ ಪಾರ್ಟೀಸ್ ಒಂದೇ ಕಂಟ್ರಿ ಬಿಲಾಂಗ್ ಮಾಡಿರ್ತಾರೆ. ಸೊ ದೇ ಬಿಲಾಂಗ್ ಟು ದ ಸೇಮ್ ಕಂಟ್ರಿ. ಬಟ್ ಇಲ್ಲಿ ಎರಡು ಬೇರೆ ಬೇರೆ ದೇಶಗಳ ಒಂದು ಬೈಯರ್ ಅಂಡ್ ಸೆಲ್ಲರ್ ಇರೋದ್ರಿಂದ ಅಲ್ಲಿ ಕರೆನ್ಸೀಸು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಏನ್ ಬೇಕಾಗತ್ತೆ, ಫಾರಿನ್ ಎಕ್ಸ್ಚೇಂಜ್ ನ ಒಂದು ಅವಶ್ಯಕತೆ ಇರತ್ತೆ. ಸೊ ಫಾರಿನ್ ಎಕ್ಸ್ಚೇಂಜ್ ಈಸ್ ಯೂಸ್ಡ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ದೆನ್ ಲಾಸ್ಟ್ ಡಿಫರೆನ್ಸ್, ರೈಲ್, ರೋಡ್ ಅಂಡ್ ಏರ್ ಟ್ರಾನ್ಸ್ಪೋರ್ಟ್ ಈಸ್ ಯೂಸ್ಡ್. ಯಾವುದೇ ತರ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಯೂಸ್ ಮಾಡಬಹುದು, ಯಾಕಂದ್ರೆ ಇದು ವಿದಿನ್ ದ ಕಂಟ್ರಿ ಇದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಬಹುತೇಕ ಏರ್ ಮತ್ತೆ ಸಿ ರೂಟ್ ಈಸ್ ಜನರಲಿ ಯೂಸ್ಡ್. ಯಾಕಂದ್ರೆ ರೈಲ್ ಕನೆಕ್ಷನ್ ಒಂದು ದೇಶ ಮತ್ತೆ ಇನ್ನೊಂದು ದೇಶದ ಮಧ್ಯೆ ರೈಲ್ ಕನೆಕ್ಷನ್ ಬಹಳ ಕಡಿಮೆ ಇದೆ. ಬಿಕಾಸ್ ದೇರ್ ಇಸ್ ಸಿ ಅಂಡ್ ಓಷನ್ಸ್ ದೇರ್, ಸಮುದ್ರಗಳಿದೆ. ಸೊ ಯು ಕಾಂಟ್ ಗೋ ಬೈ ಟ್ರೈನ್. ಸೊ ಇಲ್ಲಿ ಏರ್ ಮತ್ತೆ ಸಿ ರೂಟ್ ಥ್ರೂ ಗುಡ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್. Okay, so hope that difference between domestic and international business is clear to you. Okay, so all this there in Kannada also. Then next, types of international business. So types of international business basically ಮೂರು ವಿಭಾಗ ಮಾಡಬಹುದು. ಭಾಗದಾಗ ನಾವು we can divide it in 4 categories: ಟ್ರೇಡ್, ಸರ್ವಿಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್. ಈ 4 ವೇ ಥ್ರೂ ಒಬ್ಬ ವ್ಯಕ್ತಿ ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, ಅಥವಾ ಒಂದು ಕಂಪನಿ, ಒಂದು ಸಂಸ್ಥೆ ಇರ್ಬೋದು, ಅದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಮಾಡಬಹುದು. ಒಂದು ಟ್ರೇಡ್, ಇನ್ನೊಂದು ಸರ್ವಿಸ್. ಬೈ ಗಿವಿಂಗ್ ಸರ್ವಿಸ್ ಯು ಕ್ಯಾನ್ ಡೂ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಪ್ರೊಡ್ಯೂಸಿಂಗ್ ದ ಗುಡ್ಸ್ ಅಂಡ್ ಸರ್ವಿಸಸ್. ಮತ್ತೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆಯಿಂದ, ದಟ್ ಈಸ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಫಾರಿನ್ ಕಂಪನಿ ಶೇರ್ಸ್ ಅಂಡ್ ಡಿಬೆಂಚರ್ಸ್. ನಾವು ವಿಲ್ ಸಿ ದ ಡೀಟೇಲ್ಸ್. ಸೊ ಫಸ್ಟ್ ಒನ್ ಟ್ರೇಡ್. ಅಂದ್ರೆ ಟ್ರೇಡ್ ಅಲ್ಲಿ 3 ತರದಿದೆ: ಇಂಪೋರ್ಟ್, ಎಕ್ಸ್ಪೋರ್ಟ್ ಮತ್ತೆ ಎಂಟರ್ಪ್ರೋಟ್. ಓಕೆ, ಸೊ ಲೆಟ್ ಅಸ್ ಸಿ ಇಂಪೋರ್ಟ್, ಎಕ್ಸ್ಪೋರ್ಟ್ ಅಂತಂದ್ರೆ ಇದು ರಫ್ತು, ಇದು ಆಮದು. ಸೊ ವಾಟ್ ಈಸ್ ದಟ್? ಎಕ್ಸ್ಪೋರ್ಟ್ ಅಂತಂದ್ರೆ ವೇರ್ ದ ಗುಡ್ಸ್ ಆರ್ ಎಕ್ಸ್ಪೋರ್ಟೆಡ್ ಆರ್ ಇಟ್ ಈಸ್ ಸೆಂಟ್ ಟು ಅನದರ್ country. Export trade is when goods manufactured in a specific country are purchased by the residents of another country. ಒಂದು ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಒಂದು ಗುಡ್ಸ್ ಅನ್ನ ಬೇರೆ ದೇಶದ ಜನರು ಪರ್ಚೇಸ್ ಮಾಡಿದ್ರೆ ಅದನ್ನ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಓಕೆ, ದೆನ್ ಇಂಪೋರ್ಟ್. ದಿಸ್ ಈಸ್ ವೇರ್ ಗುಡ್ಸ್ ಆರ್ ಬಾಟ್ ಇನ್ ಟು one country from another country, which are so when the goods are purchased to our country, then it is called import. Okay, ಆಮದು. ಎಂಟರ್ಪ್ರೋಟ್ ಅಂತಂದ್ರೆ ಎಂಟರ್ಪ್ರೋಟ್ ಇಸ್ ವೇರ್ ಗುಡ್ಸ್ ಆರ್ ಇಂಪೋರ್ಟೆಡ್. ಗುಡ್ಸ್ ಅನ್ನ ಇಂಪೋರ್ಟ್ ಮಾಡ್ತಾರೆ, ಆಮದು ಮಾಡ್ತಾರೆ, ಬಟ್ ನಾಟ್ ಫಾರ್ ಯೂಸ್ ಬಟ್ ಫಾರ್ ಅಗೇನ್ ಎಕ್ಸ್ಪೋರ್ಟಿಂಗ್, ರೀ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಇಂಪೋರ್ಟಿಂಗ್ ಟು ಎಕ್ಸ್ಪೋರ್ಟ್ ಇಸ್ ಕಾಲ್ಡ್ ಎಂಟರ್ಪ್ರೋಟ್. ಅಂದ್ರೆ ಈಗ ರಾ ಮಟೀರಿಯಲ್ಸ್ ಅನ್ನ ಅಥವಾ ಏನೋ
different parts of a vehicle. For example, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅವರು ಕಾರ್ನ ಒಂದು ಮೋಟರ್ ಆರ್ ದಟ್ ವೀಲ್ ಆರ್ ದ ಬಾಡಿ ಆಫ್ ದಟ್ ಕಾರ್ ಅದನ್ನೆಲ್ಲ ಬೇರೆ 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 ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾರೆ. ಓಕೆ, ಇಂಪೋರ್ಟ್ ಮಾಡಿಂದ ಅದನ್ನ ಇಲ್ಲಿ ಅಸೆಂಬಲ್ ಮಾಡ್ತಾರೆ, ಅಂದ್ರೆ ಒಂದು ಕಾರನ್ನ ರೆಡಿ ಮಾಡ್ತಾರೆ. ರೆಡಿ ಮಾಡಿಂದ ಆ ಕಾರನ್ನ ಆ ದೇಶದಲ್ಲಿ ಬಿಸ್ನೆಸ್ ಮಾಡೋ ಬದ್ಲಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಂಟ್ರಪೋರ್ಟ್ ಟ್ರೇಡ್, ಇಂಪೋರ್ಟಿಂಗ್ ಟು ರೀ ಎಕ್ಸ್ಪೋರ್ಟ್. ಓಕೆ, ಸೊ ಈಗ ಇಂಡಿಯಾಕ್ ನಾವು ಇಂಪೋರ್ಟ್ ಮಾಡಿವಿ, ಅದನ್ನ ಇಂಪೋರ್ಟ್ ಆಮದು ಮಾಡಿದ್ರೆ ಆ ಗುಡ್ಸ್ ಅನ್ನ ಇಂಡಿಯಾದಲ್ಲೇ ಯೂಸ್ ಮಾಡ್ತೀವಿ. ಬಟ್ ಇದು ಎಂಟ್ರಪೋರ್ಟ್ ಅಂತಂದ್ರೆ ಇಂಡಿಯಾಗ್ ಇಂಪೋರ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ರೆಡಿ ಮಾಡಿ ಅದನ್ನ ಮತ್ತೆ ಚೇಂಜಸ್ ತಂದು ಅದನ್ನ ವಾಟ್ ದೇ ವಿಲ್ ಡೂ ಮತ್ತೆ ರೀ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ಯೂಸ್ಡ್ ಇನ್ ಇಂಡಿಯಾದಲ್ಲಿ ಅದ್ರ ಬಳಕೆ ಆಗಲ್ಲ, ಅದನ್ನ ಸೇಲ್ ಮಾಡಲ್ಲ, ಅದನ್ನ ಅಷ್ಟು ಪ್ರಾಡಕ್ಟ್ ಅನ್ನ ತಯಾರಿ ಮಾಡಿ ದೇ ವಿಲ್ ರೀ ಎಕ್ಸ್ಪೋರ್ಟ್. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಂಪೋರ್ಟಿಂಗ್ ಫಾರ್ ಎಕ್ಸ್ಪೋರ್ಟಿಂಗ್, ರೀ ಎಕ್ಸ್ಪೋರ್ಟಿಂಗ್ ಇಸ್ ಕಾಲ್ಡ್ ಎಂಟ್ರಪೋರ್ಟ್ ಟ್ರೇಡ್. ಓಕೆ, ಸೊ ಈ 3 ರೀತಿಯಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗತ್ತೆ. ಸೊ ಒಂದು ಟ್ರೇಡ್, ಎರಡನೇದು ಗಿವಿಂಗ್ ಸರ್ವಿಸ್. ಸೊ ಸರ್ವಿಸ್ ಮೂಲಕ ಅಂದ್ರೆ ಉತ್ಪನ್ನಗಳ ಸೇವೆ, ಸೇವೆ ಮೂಲಕ ವಾಟ್ ದೇ ಕ್ಯಾನ್ ಡೂ. ಸೊ ಈ ಸೇವೆಯಲ್ಲಿ ಫಸ್ಟ್ ಇಸ್ ಪ್ರಾಡಕ್ಟ್ ಸರ್ವಿಸ್. ಪ್ರಾಡಕ್ಟ್ಸ್ ಅನ್ನ ಸರ್ವಿಸ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಇದಾವೆ. ಪ್ರಾಡಕ್ಟ್ಸ್ ಅಂತಂದ್ರೆ ನಾವು ಜಸ್ಟ್ ಗುಡ್ಸ್ ಅಂತ ಹೇಳ್ತೀವಿ, ಬಟ್ ಗುಡ್ಸ್ ಅಷ್ಟೇ ಅಲ್ಲ, ಸರ್ವಿಸ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಇರ್ತವೆ. ಸೊ ಪ್ರಾಡಕ್ಟ್ಸ್ ಆರ್ ಡೆಲಿವರ್ಡ್ ಥ್ರೂ ಬ್ಯಾಂಕ್ಸ್, FIs, ಇನ್ಶೂರೆನ್ಸ್, ಹೆಲ್ತ್, ಟೂರಿಸಂ, ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ, ಇವರೆಲ್ಲರೂ ಏನ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕ್ರೆಡಿಟ್ ಕಾರ್ಡ್ಸ್, ಇಲ್ಲಿ ಡಾಕ್ಟರ್ಸ್ ಆರ್ ಗಿವಿಂಗ್ ದೇರ್ ಆನ್ಲೈನ್ ಸರ್ವಿಸ್. ಸೊ ಅವರು ಆನ್ಲೈನ್ ಬೇರೆ ಒಂದು ಫಾರಿನ್ ಕಂಟ್ರಿಯಲ್ಲಿ ಇದ್ಬಿಟ್ಟು ದೇ ವಿಲ್ ಕ್ಯಾನ್ ಡೂ ಗಿವ್ ಕನ್ಸಲ್ಟೇಷನ್ ಸರ್ವಿಸ್ ಟು ದ ಪೇಷಂಟ್ ಇನ್ ಅನದರ್ ಕಂಟ್ರಿ. ಪೇಷಂಟ್ಸ್ ಮತ್ತೆ ಡಾಕ್ಟರ್ ಬೇರೆ ಬೇರೆ ದೇಶದಲ್ಲಿ ಕುಂತು ಆನ್ಲೈನ್ ಮೂಲಕ ಅವ್ರನ್ನ ಕನ್ಸಲ್ಟ್ ಮಾಡಿ ಅವರ ಸರ್ವಿಸ್ ಅನ್ನ ತಗೋಬಹುದು. ದಿಸ್ ಈಸ್ ಪಾರ್ಟ್ ಆಫ್ ಪ್ರಾಡಕ್ಟ್ ಸರ್ವಿಸ್. Okay, service, giving service, and it is also a part of the product. Then smart cards, ATM cards. Okay, then web-based trading through internet has helped for easy availability of service in the area of insurance, health, transportation, etc. So ಎಲ್ಲ ಆನ್ಲೈನ್ ಏನ್ ಸರ್ವಿಸಸ್ ಕೊಡ್ತಾರಲ್ಲ, ಇದು ಕೂಡ ನಾವು ಪ್ರಾಡಕ್ಟ್ ಸರ್ವಿಸ್ ಅಂತ ಹೇಳ್ಬೋದು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸರ್ವಿಸ್. ಅದರಲ್ಲಿ ಎರಡನೇದು ಕನ್ಸಲ್ಟೆನ್ಸಿ. ಸೊ ಕನ್ಸಲ್ಟೆನ್ಸಿ ಅಂತಂದ್ರೆ ಸಮಾಲೋಚನೆ. ಸೊ ಫರ್ಮ್ಸ್ ಎಂಗೇಜ್ಡ್ ಇನ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಆಫರ್ their ಸರ್ವಿಸ್ ಇನ್ ದ ಏರಿಯಾ ಆಫ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಅಂಡ್ ಮಾರ್ಕೆಟಿಂಗ್. ಬಿಸ್ನೆಸ್ ಫರ್ಮ್ಸ್ ಆಫ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಎಕ್ಸ್ಪರ್ಟ್ ನಾಲೆಜ್ ಇನ್ ಮ್ಯಾನೇಜಿಂಗ್ ದ ಮಾಡರ್ನ್ ಬಿಸ್ನೆಸ್. ಸೊ ನೋಡ್ರಿ, ಒಂದೊಂದು ವಿದೇಶಿ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಲ್ಲ, ಲೈಕ್ ಅಮೆರಿಕಾ ಆರ್ ಯುರೋಪಿಯನ್ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸ್, ಅವರು ಅವರ ಒಂದು ಹೈಲಿ ಎಸ್ಟಾಬ್ಲಿಷ್ಡ್ ಮ್ಯಾನೇಜ್ಮೆಂಟ್ ಏನಿದಾರಲ್ಲ, CEOs ಅಥವಾ ವೆಲ್ ಡೆವಲಪ್ಡ್ ಕಂಪನೀಸ್, ಕಂಟ್ರೀಸ್ ಅಲ್ಲಿರುವಂತ ಕಂಪನೀಸ್ ಅವರ ತಮ್ಮ ಎಕ್ಸ್ಪರ್ಟ್ ನಾಲೆಜ್ ಅನ್ನ ಶೇರ್ ಮಾಡ್ಕೋಬಹುದು. ಯಾರ ಜೊತೆ? ವಿತ್ ದ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ. ಸೊ ಇಂಡಿಯಾದಲ್ಲಿರುವಂತ ಕಂಪನಿಗಳಿಗೆ ಅವರ ಒಂದು ಎಕ್ಸ್ಪರ್ಟ್ ನಾಲೆಜ್ ಅನ್ನ ಶೇರ್ ಮಾಡೋದಾಗ್ಲಿ, ಒಂದು ಐಡಿಯಾಸ್ ಅನ್ನ ಕೊಡೋದಾಗ್ಲಿ, ಈ ತರ ಒಂದು ಸರ್ವಿಸ್ ಅನ್ನ ಕೂಡ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಹೇಳ್ತೀವಿ. ಸೊ ಇನ್ ಸಮ್ ಕೇಸಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಮೇ ಮೂವ್ ಇನ್ ರಿವರ್ಸ್ ಡೈರೆಕ್ಷನ್, ದಟ್ ಈಸ್ ಫ್ರಮ್ ಡೆವಲಪಿಂಗ್ ಕಂಟ್ರಿ ಟು ಡೆವಲಪ್ಡ್ ಕಂಟ್ರಿ. ನೋಡ್ರಿ, ಈಗಾಗ್ಲೇ ಹೇಳಿದೆ, ಡೆವಲಪ್ಡ್ ಕಂಟ್ರೀಸ್ ಇಂದ ಡೆವಲಪಿಂಗ್ ಕಂಟ್ರೀಸಿಗೆ ಒಂದು ಒಂದು ನಾಲೆಜ್ ಕೊಡೋದಾಗ್ಲಿ, ಟೆಕ್ನಾಲಜಿ ಕೊಡುವುದಾಗ್ಲಿ, ಅದನ್ನು ರಿವರ್ಸ್ ಕೂಡ ಆಗತ್ತೆ. ಡೆವಲಪಿಂಗ್ ಕಂಟ್ರೀಸ್ ಇಂದನೂ ಕೂಡ ಡೆವಲಪ್ಡ್ ಕಂಟ್ರೀಸಿಗೆ ಇದನ್ನ ಸರ್ವಿಸ್ ಅನ್ನ ಅವರ ಕನ್ಸಲ್ಟೆನ್ಸಿಯನ್ನ ಕೊಡ್ತಾರೆ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ BPOs, ಕಾಲ್ ಸೆಂಟರ್ಸ್ ಏನಿದಾವಲ್ಲ, ನಮ್ಮ ಎಸ್ಪೆಷಲಿ ಬ್ಯಾಂಗ್ಳೂರು, ಹೈದರಾಬಾದ್ ಮೆಟ್ರೋಸ್ ಅಲ್ಲಿ ಕಾಲ್ ಸೆಂಟರ್ಸ್ ಅಂತ ಇರ್ತಾರೆ. ಸೊ ಅಲ್ಲಿ ಇವರು ಏನ್ ಮಾಡ್ತಾರೆ, ಅವರು ಫಾರಿನ್ ಕಂಟ್ರಿಯಲ್ಲಿ ಇರುವಂತ ಕಸ್ಟಮರ್ಸ್ ಕಾಲ್ಸ್ ಅನ್ನ ದೇ ವಿಲ್ ಟೇಕ್ ದ ಕಾಲ್ಸ್ ಅಂಡ್ ಗಿವ್ ದಿ ಸರ್ವಿಸ್ ಥ್ರೂ ಟೆಲಿಫೋನಿಕ್ ಸರ್ವಿಸಸ್. ಓಕೆ,
call centers in India due to the knowledge of Indian workers in these area, and it is available at lower cost. Cheap rate ಅಲ್ಲಿ ವೆರಿ ಲೋವರ್ ಕಾಸ್ಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಎಂಪ್ಲಾಯೀಸ್ ಅನ್ನ ಈ ಡೆವಲಪಿಂಗ್ ಕಂಟ್ರೀಸ್ ಕೊಡ್ಬೋದು. ಸೊ ಇದರಿಂದ ಕೂಡ ರಿವರ್ಸು ಆಗತ್ತೆ. ಡೆವಲಪಿಂಗ್ ಕಂಟ್ರೀಸ್ ಇಂದನೂ ಕೂಡ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನ ಡೆವಲಪ್ಡ್ ನೇಷನ್ಸ್ಗೂ ಕೂಡ ಕೊಡ್ಬೋದು. ಸೊ ಈ ತರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕ್ಯಾನ್ ಬಿ ಡನ್ ಥ್ರೂ ಕನ್ಸಲ್ಟೆನ್ಸಿ. Then next is knowledge. International business in the area of knowledge transfer is mainly undertaken through licensing and franchising. So ಪ್ರಾಡಕ್ಟ್ ಈಗ ಪೆಪ್ಸಿ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮತ್ತೆ ಮ್ಯಾಕ್ಡೊನಾಲ್ಡ್ಸ್, ಸೊ ಈ ತರ ನೀವೆಲ್ಲ ನೋಡಿರ್ತೀರಿ ಇದನ್ನೆಲ್ಲ. ಓಕೆ, ಸೊ ಈ ಕಂಪ್ನಿಗಳು ಅವರ ಒಂದು ಈ ಪ್ರಾಡಕ್ಟ್ ಅನ್ನ ಈ ಫುಡ್ ಅನ್ನ ಪ್ರೊಡ್ಯೂಸ್ ಮಾಡುವಂತ, ಕುಕ್ ಮಾಡುವಂತ ಒಂದು ನೋ ಹೌ ಇದೆಯಲ್ಲ, ನಾಲೆಜ್ ಇದೆಯಲ್ಲ, ದ್ಯಾಟ್ ದೇ ವಿಲ್ ಶೇರ್ ಇಟ್ ಫಾರ್ ಸಮ್ ಮನಿ, ರಾಯಲ್ಟಿ ಅಂತ ಇರತ್ತೆ. ಅಷ್ಟು ಅಮೌಂಟ್ ಕೊಟ್ರೆ ಯಾವ ದೇಶದಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ರೆಡಿ ಇರ್ತಾರೆ, ಬಿಸ್ನೆಸ್ ಮೆನ್ ರೆಡಿ ಇರ್ತಾರೆ, ಅವರಿಗೆ ಆ ನಾಲೆಜ್ ಅನ್ನ ಶೇರ್ ಮಾಡ್ತಾರೆ. ಇದನ್ನ ಹೆಂಗ್ ತಯಾರಿ ಮಾಡ್ಬೇಕು, ಇದರ ಕಾಂಬಿನೇಷನ್ಸ್, ಕೆಮಿಕಲ್ ಕಾಂಬಿನೇಷನ್ಸ್ ಇರ್ಬೋದು, ಇಲ್ಲಿ ಮ್ಯಾಕ್ಡೊನಾಲ್ಡ್ ಬರ್ಗರ್ ಹೆಂಗ್ ಮಾಡೋದು, ಓಕೆ, ಪಿಜ್ಜಾ ಹೆಂಗ್ ಮಾಡೋದು, ಅದರ ಒಂದು ಈವನ್ ಸಮ್ ಟೈಮ್ಸ್ ಈ ಕಂಪ್ನಿಗಳು ಏನ್ ಮಾಡ್ತಾರೆ, ದೇ ವಿಲ್ ಶೇರ್ ದಿ ದಿಸ್ ಒನ್ ಏನಾದ್ರು ರಾ ಮಟೀರಿಯಲ್ ಆಲ್ಸೋ. ಅದನ್ನ ತಯಾರಿ ಮಾಡ್ಬೇಕಂತಂದ್ರೆ ಅದಕ್ಕೆ ಬೇಕಾದಂತ ರಾ ಮಟೀರಿಯಲ್ಸ್ ಕೂಡ ದೇ ವಿಲ್ ಸಪ್ಲೈ. ಸೊ ಇಟ್ ಈಸ್ ಥ್ರೂ ಲೈಸೆನ್ಸಿಂಗ್ ಮತ್ತೆ ಫ್ರಾಂಚೈಸಿಂಗ್. So licensing is related to production of goods and services. ಒಂದು ಪ್ರಾಡಕ್ಟ್ ಅನ್ನ ತಯಾರಿ ಮಾಡ್ಲಿಕ್ಕೆ ಕೊಡುವಂತ ಒಂದು ಲೈಸೆನ್ಸಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಸರ್ವಿಸ್ ಅನ್ನ ಕೊಡುವಂತ ಬಿಸ್ನೆಸ್ ಮಾಡಿದ್ರೆ ಅದಕ್ಕೆ ಕೊಡುವಂತ ಒಂದು ಲೈಸೆನ್ಸ್ ಅನ್ನ ಫ್ರಾಂಚೈಸಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಆಲ್ ದೀಸ್ ಆರ್ ಫ್ರಾಂಚೈಸಿಂಗ್ ಅಂದ್ರೆ ದೇ ಆರ್ ಕಮಿಂಗ್ ಅಂಡರ್ ಹೋಟೆಲ್ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಅ ಪ್ರಾಡಕ್ಟ್ ಅದಕ್ಕೆ ಬೇಕಾದಂತ ಒಂದು ಲೈಸೆನ್ಸಿಂಗ್ ಕೊಡೋದನ್ನ ನಾವು ವಿ ಕಾಲ್ ಇಟ್ ಅಸ್ ಲೈಸೆನ್ಸಿಂಗ್. ಗಿವಿಂಗ್ ಸರ್ವಿಸ್, ಇಟ್ ಈಸ್ ಫ್ರಾಂಚೈಸಿಂಗ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಈಗ ಫಾರ್ ಎಕ್ಸಾಂಪಲ್ ಮಾರುತಿ ಕಂಪನಿಯವರು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಂದು ಕಂಪನಿ ರೆಡಿ ಇದ್ರೆ, ಆ ಮಾರುತಿ ಕಂಪನಿ ಓನರ್ ಆಫ್ ದಟ್ ಕಂಪನಿ ದೇ ವಿಲ್ ಗಿವ್ ಲೈಸೆನ್ಸ್ to the Indian company to produce the car. Okay, so ಇದು goods ಆಯ್ತು. Producing the goods, giving license to produce goods is licensing. Giving license to give service is called franchising. So food industry, transportation industry, okay, ಸರ್ವಿಸ್ ಅನ್ನ ಕೊಡುವಂತ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಿಗುವಂತ ಲೈಸೆನ್ಸ್ ಅನ್ನ ಫ್ರಾಂಚೈಸಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಈ ತರ ನಾಲೆಜ್ ಎಕ್ಸ್ಚೇಂಜ್ ಕೂಡ ಮಾಡಬಹುದು. ದೆನ್ ಫೋರ್ತ್ ಒನ್ ಇಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಿಮ್ಗೆಲ್ಲ ಆಲ್ ವಿ ನೋ, ಇನ್ನೊಂದು ರೀತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದು ಅಂತಂದ್ರೆ ಬೈ ಮ್ಯಾನುಫ್ಯಾಕ್ಚರಿಂಗ್ ಗುಡ್ಸ್. ಯಾವ್ದೇ ಒಂದು ಪ್ರಾಡಕ್ಟ್ ವಸ್ತುವನ್ನ ಪ್ರೊಡ್ಯೂಸ್ ಮಾಡಿ. ಸೊ ಇದು ಎರಡು ರೀತಿಯಲ್ಲಿ ಮಾಡಬಹುದು. ಒಂದು 100% ಸಬ್ಸಿಡರಿ ಅಂದ್ರೆ ಇಡೀ ಒಂದು ಫಾರಿನ್ ಕಂಪನಿಯನ್ನೇ ಪರ್ಚೇಸ್ ಮಾಡಿ ಮೋರ್ ದನ್ 51 to 100% ಶೇರ್ಸ್ ಅನ್ನ ಪರ್ಚೇಸ್ ಮಾಡಿ ಆ ಫಾರಿನ್ ಕಂಪನಿಯನ್ನ ಸಬ್ಸಿಡರಿ ಕಂಪನಿಯಾಗಿ ಮಾಡಿ ಆ ಪ್ರಾಡಕ್ಟ್ ಅನ್ನ ತಯಾರಿ ಮಾಡೋದು ಇರ್ಬೋದು, ಅಥವಾ ಬೈ ಜಾಯಿಂಟ್ ವೆಂಚರ್. ಸೊ ಎಕ್ಸಾಂಪಲ್ ಮಾರುತಿ ಮತ್ತೆ ಸುಜುಕಿ, ಮತ್ತೆ ಇಲ್ಲಿ ಹೀರೋ ಮತ್ತೆ ಹೋಂಡಾ. ಸೊ ಇಲ್ಲಿ ಎರಡು ಕಂಪನಿಗಳು ಸೇರಿ ಜಾಯಿಂಟ್ ವೆಂಚರ್ ಮಾಡ್ತಾರೆ ಫಾರ್ doing international business. So they will give their know-how, they will give their expert ಇದು ಸಜೆಷನ್, ಲೈಸೆನ್ಸಿಂಗ್, ಇದೆಲ್ಲ ಎರಡು ಕಂಪನೀಸ್ ಶೇರ್ ಮಾಡ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತಾರೆ. ಅಂಡ್ ಜಾಯಿಂಟ್ ವೆಂಚರ್ ಹೆಂಗಂತಂದ್ರೆ ಆ ಟೈಮ್ ಪೀರಿಯಡ್ ಮುಗ್ದಿಂದ 10 years, 20 years, 30 years ಟೈಮ್ ಪೀರಿಯಡ್ ಇರುತ್ತೆ. ಅದು ಮುಗಿದ ತಕ್ಷಣ ಅದು ಎರಡು ಕಂಪನೀಸ್ ಸಪರೇಟ್ ಆಗ್ತಾರೆ. ಸೊ ಈ ರೀತಿನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮೂಲಕ ದೇ ಕ್ಯಾನ್ ಎಂಟರ್ ಇಂಟು ಇಂಟರ್ನ್ಯಾಷನಲ್ business. Then last one is through investment. By investment also companies can go to foreign country. So ಇದರಲ್ಲಿ ಎರಡಿದೆ, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಮತ್ತೆ
ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಆಗ್ಲೇ ಹೇಳಿನಲ್ಲ, ಸಬ್ಸಿಡರಿ ಕಂಪ್ನಿ ಅಂಡ್ ಹೋಲ್ಡಿಂಗ್ ಕಂಪ್ನಿ ಆಗ್ತಾರಲ್ಲ ಆ ತರ. ಸೊ ನಮ್ಮ ಇಂಡಿಯನ್ ಈಗ ಇನ್ಫೋಸಿಸ್ ಕಂಪ್ನಿಯವರು 55ಕ್ಕಿಂತ ಜಾಸ್ತಿ ಪರ್ಸೆಂಟ್ ಒಂದು ಫಾರಿನ್ ಅಮೆರಿಕನ್ ಕಂಪನಿಯವರ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಅಮೆರಿಕನ್ ಕಂಪನಿಯವರು ಇನ್ಫೋಸಿಸ್ ಕಂಪನಿಯವರ ಸಬ್ಸಿಡರಿ ಆಗತ್ತೆ. ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ, ಆ ತರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ದೆನ್ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವ್ರು ಯಾಕೆ ಮಾಡ್ತಾರೆ, ಅವ್ರ ಗುರಿ ಏನು, ಪರ್ಪಸ್ ಏನು? ಟು ಗೋ ಅಂಡ್ ಕಂಟ್ರೋಲ್ ದಟ್ ಫಾರಿನ್ ಕಂಪನಿ. ಹೋಗಿ ಆ ಕಂಟ್ರೋಲಿಂಗ್ ಪವರ್ ಅನ್ನ ಸಿಗ್ಲಿಕ್ಕೆ ಅವ್ರು ಇನ್ವೆಸ್ಟ್ ಮಾಡ್ತಾರಲ್ಲ, ಪರ್ಪಸ್, ಅದನ್ನ FDI ಅಂತ ಹೇಳ್ತೀವಿ. ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಯಾವುದೇ ರೀತಿ ಕಂಟ್ರೋಲಿಂಗ್ ಮಾಡಬೇಕು ಅಂತ ಇನ್ವೆಸ್ಟ್ ಮಾಡಿರಲ್ಲ, ಅವರಿಗೆ ರಿಟರ್ನ್ಸ್ ಬರ್ಲಿ ಅಂದ್ರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಬೈ ಸಬ್ಸ್ಕ್ರೈಬಿಂಗ್ ಆರ್ ಬೈಯಿಂಗ್ ಇಕ್ವಿಟಿ ಆರ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಅ ಫಾರಿನ್ ಕಂಪನಿ. ಇನ್ಫೋಸಿಸ್ ಕಂಪನಿಯವರು ಒಂದು ಅಮೆರಿಕನ್ ಕಂಪನಿಯವರ ಒಂದು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ, ಬಟ್ ಅವ್ರ ಪರ್ಪಸ್ ಕಂಟ್ರೋಲ್ ಮಾಡ್ಲಿಕ್ಕಲ್ಲ, ಆ ಶೇರ್ಸ್ ಇಂದ ಅವ್ರಿಗೆ ಏನ್ ರಿಟರ್ನ್ ಸಿಗತ್ತಲ್ಲ ಅದನ್ನ ಯೂಸ್ ಮಾಡ್ಲಿಕ್ಕೆ. ಅಂದ್ರೆ ರಿಟರ್ನ್ಸ್ ಏನ್ ಸಿಗತ್ತೆ ಅವ್ರಿಗೆ, ದೇ ವಿಲ್ ಗೆಟ್ ಡಿವಿಡೆಂಡ್. ಸೊ ಆ ಡಿವಿಡೆಂಡ್ ಅನ್ನ ಸಿಗ್ಲಿಕ್ಕೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ನಾಟ್ ಟು ಕಂಟ್ರೋಲ್. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ FDI ಅಂಡ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ನೋಡ್ರಿ, ಇಲ್ಲಿ ದ ಮೇನ್ ಪರ್ಪಸ್ ಆಫ್ ದಿಸ್ ಇಸ್ ಟು ಮೇಕ್ ಪ್ರಾಫಿಟ್ ಅಂಡ್ ನಾಟ್ ಟು ಟೇಕ್ ಕಂಟ್ರೋಲ್ ಆಫ್ ದ ಮ್ಯಾನೇಜ್ಮೆಂಟ್. ಓಕೆ, ಸೊ ಹೋಪ್ ದಿಸ್ ಇಸ್ ಟೂ ಡಿಫರೆನ್ಸಸ್ ಅಂಡರ್ಸ್ಟುಡ್. FDI ಇವರು ಕೂಡ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಇಲ್ಲಿ 55ಕ್ಕಿಂತ ಜಾಸ್ತಿ ಪರ್ಸೆಂಟ್ ಶೇರ್ಸ್ ಪರ್ಚೇಸ್ ಮಾಡಿ ಅದರ ಒಂದು ಕಂಟ್ರೋಲಿಂಗ್ ಪವರ್ ಸಿಗ್ಲಿಕ್ಕೆ ಅವರು ಅದನ್ನ ಮಾಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ದೇ ಇನ್ವೆಸ್ಟ್ ಇನ್ ದ ಫಾರಿನ್ ಶೇರ್ಸ್ ಬಟ್ ಟು ಅರ್ನ್ ಇನ್ಕಮ್ ಫ್ರಮ್ ದ ಇನ್ವೆಸ್ಟ್ಮೆಂಟ್. ಸೊ this is all for today's class. So hope you have understood the entire class. So till then, have a nice day. Take care.